ನಿಮಗೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಬಹಳ ಪರಿಚಿತರು. ಇಲ್ಲಿ ನೋಡಿದ್ರೆ ಅವರ ಅನ್ಸುತ್ತೆ. ಯಾರಿವರು? ವೆಂಕಿ ಚಾರ್ಲಿ ಕೇಳಿದ್ದೀರಾ? ನಮ್ಮ ಗ್ರಾಮೀಣ ಸೊಗಡನ್ನ, ಗ್ರಾಮೀಣ ಭಾಷೆಯನ್ನ, ಶಿರಾ ಭಾಷೆಯನ್ನ ಒಂದು ರೀತಿ ಆಕರ್ಷಣೀಯವಾಗಿ ಮಾಡೋ ರೀತಿಯಲ್ಲಿ ಹಲವಾರು ಸಮಾಜದ ಆಗು ಹೋಗುಗಳನ್ನು ಕೂಡ ಹೊರಗೆ ಹಚ್ಚುವಂತ ಕೆಲಸ ಮಾಡ್ತಿದ್ದಾರೆ. ವೆಂಕಿ ಮಾತಾ ಕಿ, ಭಾರತ್ ಮಾತಾ ಕಿ, ಭಾರತ್ ಮಾತಾ ಕಿ. ಸ್ನೇಹಿತರೆ, ಇವತ್ತು ನಮ್ಮ ಎಂಜಲಗೆರೆ ಮೂರ್ತಿ ಯುವ ಮಿತ್ರ, ಯುವ ನಾಯಕ, ಭಾರತೀಯ ಜನತಾ ಪಕ್ಷದ ಮಧುಗಿರಿ ಸಂಘಟನಾತ್ಮಕ ಜಿಲ್ಲೆಯ ಪ್ರಧಾನ ಕಾರ್ಯದರ್ಶಿ ಹಾಗೂ ಯುವಕರ ಕಣ್ಮಣಿ, ಮುಂದಿನ ನಮ್ಮ ತಾಲೂಕಿನ ರಾಜಕೀಯವಾಗಿ ಆಶಾ ಕಿರಣ ಎಂಜಲಗೆರೆ ಮೂರ್ತಿಯವರ ಹುಟ್ಟುಹಬ್ಬವನ್ನು ನೀವೆಲ್ಲ ಆಚರಣೆ ಮಾಡ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ ಅತಿ ಹೆಚ್ಚು ಸಂಖ್ಯೆಯಲ್ಲಿ ಸೇರಿರ್ತಕ್ಕಂಥ ಎಲ್ಲ ಕ್ರೀಡಾಳುಗಳಿಗೆ ಧನ್ಯವಾದಗಳನ್ನ, ಅಭಿನಂದನೆಗಳನ್ನ ಸಲ್ಲಿಸ್ತಾ, ಎಂಜಲಗೆರೆ ಮೂರ್ತಿಯವರ ಈ ಒಂದು ಕಾರ್ಯಕ್ರಮ ಒಂದು ರೀತಿಯಲ್ಲಿ ಯುವಕರಿಗೆ ಪ್ರೋತ್ಸಾಹ ಕೊಡೋ ರೀತಿಯಲ್ಲಿ. ಯಾಕೆ ಅಂತ ಹೇಳಿದ್ರೆ, ಇವತ್ತು ರಾಜಕಾರಣಿಗಳಲ್ಲಿ ಹಲವಾರು ವಿಚಾರಗಳಿರುತ್ತೆ. ಡಾಕ್ಟರ್ BR ಅಂಬೇಡ್ಕರ್ ಜಿ ಅವರು, ಸಂವಿಧಾನ ಶಿಲ್ಪಿಗಳು, ಒಂದು ಮಾತು ಹೇಳ್ತಾರೆ, ರಾಜಕೀಯಕ್ಕೆ ಯಾರು ಕೂಡ ಜೀವನವನ್ನು ಕಟ್ಕೊಳ್ಳೋದಕ್ಕೆ ಬರಬಾರ್ದಂತೆ. ಅಂದ್ರೆ ದುಡಿಮೆಗಾಗಿ ರಾಜಕೀಯಕ್ಕೆ ಬರಬಾರ್ದು, ಅದಕ್ಕೆ ಬದಲಾಗಿ ಲೈಫಲ್ಲಿ ಸೆಟ್ಲ್ ಆಗೋದಕ್ಕೆ ರಾಜಕೀಯಕ್ಕೆ ಬರಬಾರ್ದು. ಲೈಫಲ್ಲಿ ಸೆಟ್ಲ್ ಆಗಿ ಅದಾದ ನಂತರ ಸಮಾಜ ಸೇವೆ, ಯಾರಿಗೆ ಅಗತ್ಯ ಇದೆ ಅವರಿಗೆ ಸ್ಪಂದಿಸೋ ದೃಷ್ಟಿಯಿಂದ ರಾಜಕೀಯಕ್ಕೆ ಬರಬೇಕು. ಹಾಗಾಗಿ ಮೂರ್ತಿ ಈಗಾಗಲೇ ಒಬ್ಬ ಉದ್ಯಮಿಯಾಗಿ ತನ್ನದೇ ಆದಂಥ ಒಂದು ವೃತ್ತಿಯನ್ನ ಪ್ರಾರಂಭಿಸಿ ಒಂದು ಒಳ್ಳೆ ರೀತಿಯಲ್ಲಿ ಸಂಪಾದನೆ ಮಾಡಿ ಇವತ್ತು ತಾನೂ ಕೂಡ ಸಮಾಜ ಸೇವೆ ಮಾಡಬೇಕು, ನಮ್ಮ ಸಮುದಾಯಕ್ಕೆ, ಸಮಾಜಕ್ಕೆ ಏನಾದರೂ ಒಳಿತನ್ನ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಇವತ್ತು ರಾಜಕೀಯ ಪ್ರವೇಶ ಮಾಡಿ ಕಳೆದ 16 ವರ್ಷಗಳಿಂದ ಯುವಕರ ಜೊತೆ, ಸಮಾಜದ ಜೊತೆ ಒಂದಾಗಿ ಬೆರೆತು ಕಾರ್ಯಕ್ರಮಗಳನ್ನ ಮಾಡುವಂಥ ಕೆಲಸ ಆಗ್ತಾ ಇದೆ. ಇವತ್ತು ಕೂಡ ಏನು ವಿಶೇಷವಾಗಿ ಯುವಕರು ಇಲ್ಲಿ ನೆರೆದಿದ್ದೀರಿ, ಸುಮಾರು 150ಕ್ಕೂ ಹೆಚ್ಚು ಏನು ನಮ್ಮ ಕ್ರಿಕೆಟ್ ಕಿಟ್ಗಳನ್ನು ವಿತರಣೆ ಮಾಡುವಂಥ ಕಾರ್ಯಕ್ರಮವನ್ನ, ಯುವಕರನ್ನ ಒಂದುಗೂಡಿಸುವಂಥ ಕಾರ್ಯಕ್ರಮ ಇದು. ಕೇವಲ ಕ್ರಿಕೆಟ್ ಕಿಟ್ ಕೊಡೋದೊಂದೇ ಅಷ್ಟೇ ಅಲ್ಲ, ಯುವಕರನ್ನೆಲ್ಲ ಒಂದು ಕಡೆ ಸೇರಿಸಿ ಅದರ ಮುಖಾಂತರ ಯಾವ ರೀತಿ ಈ ಯುವಕರು ಸಮಾಜದ ಅಭಿವೃದ್ಧಿಗೆ, ಏಳಿಗೆಗೆ ಭಾಗಿಯಾಗಬೇಕು ಅನ್ನೋ ವಿಚಾರವನ್ನ ತಿಳಿಸುವಂಥ ಕಾರ್ಯಕ್ರಮ ಅಂತ ನಾನಾದರೂ ಭಾವಿಸ್ತೇನೆ. ಈ ರೀತಿಯ ಕಾರ್ಯಕ್ರಮಗಳ ಮುಖಾಂತರ ಎಲ್ಲ ಒಂದು ಕಡೆ ಹಿಂದೆ ದೇಶಕ್ಕೆ ಆಪತ್ತು ಬಂದಾದಂಥ ಸಂದರ್ಭದಲ್ಲಿ, ಸ್ವಾತಂತ್ರ್ಯ ಚಳವಳಿ ಸಂದರ್ಭದಲ್ಲಿ ಏನು ನಮ್ಮ ಗಣೇಶೋತ್ಸವದ ಮುಖಾಂತರ ಯುವಕರನ್ನ ಒಂದು ಕಡೆ ಸೇರಿಸುವಂಥದ್ದಾಯಿತು, ಅದೇ ರೀತಿ ಈ ಕ್ರೀಡಾ ಪ್ರೋತ್ಸಾಹ ನೀಡೋದ್ರಿಂದ ಯುವ ಮನಸ್ಸುಗಳನ್ನು ಒಂದು ಕಡೆ ಸೇರಿಸಿ, ಯುವಕರನ್ನ ಒಂದು ಕಡೆ ಸೇರಿಸಿ ಅವರನ್ನು ಕೂಡ ಸಮಾಜದ ಮುಖ್ಯವಾಹಿನಿಗೆ ಜೊತೆಗೆ ಹೋಗುವಂಥ ರೀತಿ ಮಾಡಿ ಅವರು ಕೂಡ ಒಂದು ಒಳ್ಳೆ ರೀತಿಯಲ್ಲಿ ಈ ಸಮಾಜದ, ದೇಶದ ಭವಿಷ್ಯಕ್ಕೆ ಒಂದು ಕಾರಣೀಭೂತರಾಗಬೇಕು ಅನ್ನೋ ದೃಷ್ಟಿನಲ್ಲಿ ಕೆಲಸ ಮಾಡೋ ರೀತಿ ಮಾಡೋದೇ ಈ ಕಾರ್ಯಕ್ರಮದ ಉದ್ದೇಶ. ಮೂರ್ತಿಯವರಿಗೆ ದೇವರು ಎಲ್ಲ ರೀತಿಯ ಆಯಸ್ಸು, ಆರೋಗ್ಯ, ಐಶ್ವರ್ಯ, ಸ್ಥಾನಮಾನಗಳನ್ನು ಕೊಡುವಂಥದ್ದಾಗಲಿ ಅಂತೇಳಿ ಪ್ರಾರ್ಥನೆ ಮಾಡಿ, ನಾವು ಒಂದು ಒಗ್ಗಟ್ಟಾಗಿ ಹೋದರೆ ಖಂಡಿತ ಯಶಸ್ಸಿದೆ. ಒಂದು ಹಂಚಿಕಡ್ಡಿನ ನಾವು ಬೇಗ ಮುರಿದಾಕ್ಬೋದು, ಅದೇ ಒಂದು ಪೊರಕೆನಲ್ಲಿ ಜೋಡಿಸಿರ್ತಕ್ಕಂಥ ಹಂಚಿಕಡ್ಡಿಗಳು ಒಟ್ಟಾಗಿ ಸೇರ್ಕೊಂಡ್ರೆ ನೀವು ಆ ಹಂಚಿಕಡ್ಡಿಗಳ ಗುಂಪನ್ನು ಮುರಿಯೋದು ಕಷ್ಟ. ಹಾಗಾಗಿ ಯಾವಾಗಲೂ ಕೂಡ ಒಗ್ಗಟ್ಟಿನಲ್ಲಿ ಬಲ ಇದೆ, ಸಂಘಟನೆಯಲ್ಲಿ ಬಲ ಇದೆ. ನಾವು ಈ ತಾಲ್ಲೂಕಿಗೆ ಇನ್ನೂ ಮಾಡಬೇಕಾದಂಥ ಕೆಲಸ ಬೇಕಾದಷ್ಟಿದೆ. ಹಾಗಾಗಿ ಆ ಕೆಲಸಗಳನ್ನು ಮಾಡೋದ್ರಲ್ಲಿ ಎಲ್ಲ ರೀತಿಯ ಸಹಕಾರವನ್ನು ನಾವು ಒಟ್ಟಾಗಿ ಮಾಡ್ತೇವೆ ಅನ್ನೋ ಒಂದು ಮಾತನ್ನು ಹೇಳಿ, ನಿಮಗೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಬಹಳ ಪರಿಚಿತರು. ಇಲ್ಲಿ ನೋಡಿದ್ರೆ ಅವರ ಅನ್ಸುತ್ತೆ. ಯಾರಿವರು? ವೆಂಕಿ ಚಾರ್ಲಿ ಕೇಳಿದ್ದೀರಾ? ನೀವು ಬರೀ ಕ್ರಿಕೆಟ್ ಆಡ್ತೀರಾ, ಸೋಷಿಯಲ್ ಮೀಡಿಯಾ ನೋಡಲ್ಲ.
ನಮ್ಮ ಗ್ರಾಮೀಣ ಸೊಗಡನ್ನ, ಗ್ರಾಮೀಣ ಭಾಷೆಯನ್ನ, ಶಿರಾ ಭಾಷೆಯನ್ನ ಒಂದು ರೀತಿ ಆಕರ್ಷಣೀಯವಾಗಿ ಮಾಡೋ ರೀತಿಯಲ್ಲಿ ಹಲವಾರು ಸಮಾಜದ ಆಗು ಹೋಗುಗಳನ್ನು ಕೂಡ ಹೊರಗೆ ಹಚ್ಚುವಂಥ ಕೆಲಸ ಮಾಡ್ತಿದ್ದಾರೆ ವೆಂಕಿ. ಹಾಗೆ ದೀಪಿಕಾ ಅವರು ಈಗಾಗಲೇ ವಿಶ್ವಪ್ರಸಿದ್ಧ ಒಂದು ವಿಶ್ವ ಚಾಂಪಿಯನ್ ಆಗಿ ನಮ್ಮ ದೇಶಕ್ಕೆ, ನಮ್ಮ ರಾಜ್ಯಕ್ಕೆ, ನಮ್ಮ ಜಿಲ್ಲೆಗೆ, ನಮ್ಮ ತಾಲೂಕಿಗೆ, ನಮ್ಮ ಊರಿಗೆ ದೊಡ್ಡ ಕೀರ್ತಿಯನ್ನು ತಂದುಕೊಟ್ಟಿರ್ತಕ್ಕಂಥ ಹೆಣ್ಣುಮಗಳು ಕುಮಾರಿ ದೀಪಿಕಾ ಅವರು ಕೂಡ ಇವತ್ತು ವೇದಿಕೆಯಲ್ಲಿದ್ದಾರೆ. ಹಾಗೆ ನಮ್ಮ ರಾಮಚಂದ್ರಪ್ಪನವರು ನಿವೃತ್ತ ಮುಖ್ಯೋಪಾಧ್ಯಾಯರು, ಅವರು ಕೂಡ ಪ್ರಾಂಶುಪಾಲರಾಗಿ ಕರ್ತವ್ಯ ನಿರ್ವಹಿಸಿ ದೊಡ್ಡ ಸೇವೆ ಮಾಡಿದ್ದಾರೆ. ಹಾಗೆಯೇ ಬಾಗೋಳ್ ಪ್ರತಾಪ್ ಅವರು ಕೂಡ ಯುವಕರ ಕಣ್ಮಣಿಯಾಗಿ ಹೊರಹೊಮ್ಮುತ್ತಾ ಇದ್ದಾರೆ. ಹಾಗೆ ನಮ್ಮ ಗೋಪಿಕುಂಟೆ ಪುನೀತ್ ಕೂಡ ಕಾರ್ಯಕ್ರಮದಲ್ಲಿ ಹಾಜರಿದ್ದಾರೆ. ಸೊ ಇವರೆಲ್ಲ ಸೇರಿ ಒಟ್ಟಾರೆಯಾಗಿ ನಮ್ಮ ಭಾರತೀಯ ಜನತಾ ಪಕ್ಷದ ಮುಖಂಡಗಳಾದಂಥ ಗೌಡಪ್ಪ, ಬಪ್ರಾಯಪ್ಪ, ಹಾಗೆ ನಮ್ಮ ನಾಗರಾಜ್ ಗೌಡ, ಹಾಗೆ ಕುಮಾರ್ ಮಾಸ್ಟ್ರು, ಚಿಕ್ಕಣ್ಣ ಅವರು, ಹಾಗೆ ವೀರು ಪಾಟೀಲ್ ಇದ್ದಾರೆ, ಹಾಗೆ ಭಾಸ್ಕರ್, ಚಂಗಾವರ ಮಾರಣ್ಣವರು, ಕಾಡುಗೊಲ್ಲ ಅಭಿವೃದ್ಧಿ ನಿಗಮದ ಮಾಜಿ ಅಧ್ಯಕ್ಷರು ಕೂಡ ಆಗಿದ್ದಂಥವ್ರು, ಹಲವಾರು ಜನ ಮುಖಂಡರು ಇವತ್ತು ಬಹಳ ವಿಶ್ವಾಸದಿಂದ ಬಂದು ಅವರಿಗೆ ಹಾರೈಸಿದ್ದಾರೆ, ಒಳ್ಳೇದಾಗಲಿ ಅಂತೇಳಿ ಆಶೀರ್ವಾದ ಮಾಡಿದ್ದಾರೆ. ಹಾಗಾಗಿ ಈ ಒಂದು ಕಾರ್ಯಕ್ರಮ ಬಹಳ ಚೆನ್ನಾಗಿ ನಡೆದಿದೆ. ಇನ್ನು ಮುಂದೆ ನಿಮ್ಮ ಕಾರ್ಯಕ್ರಮ ಅನ್ನೋ ಮಾತನ್ನ ಹೇಳಿ ಮತ್ತೊಮ್ಮೆ ನಮ್ಮ ಸ್ನೇಹಿತ ಮೂರ್ತಿ ಅವರಿಗೆ, ಹಾಗೆ ನಮ್ಮ ಇದರಿಂದ ಕೊರಟಗೆರೆಯಿಂದ ರಿಟೈರ್ಡ್ IAS ಆಫೀಸರ್ ನಮ್ಮ ಅನಿಲ್ ಕುಮಾರ್ ಅವರು ಕೂಡ ಬಂದು ಅವರಿಗೆ ಶುಭಾಶಯಗಳನ್ನು ಹೇಳಿ ಇಲ್ಲಿಂದ ಹೊರಟಿದ್ದಾರೆ. ಸೊ ಈ ರೀತಿಯಾಗಿ ಈ ಜನ ಸೇರಿರ್ತಕ್ಕಂಥ ಯುವ ಸಮುದಾಯವನ್ನು ನೋಡಿದ್ರೆ ಮೂರ್ತಿ ಅವರಿಗೆ ಯುವಕರ ಒಂದು ಬೆಂಬಲ ಇದೆ, ಸಹಕಾರ ಇದೆ ಅನ್ನೋದು ಗೊತ್ತಾಗುತ್ತೆ. ಇದನ್ನೆಲ್ಲ ಒಂದು ಒಳ್ಳೆ ದಿಕ್ಕಿನಲ್ಲಿ ನಡ್ಸ್ಕೊಂಡು ಹೋಗುವಂಥ ಜವಾಬ್ದಾರಿ ಕೂಡ ಮೂರ್ತಿ ಮೇಲಿದೆ ಅನ್ನೋ ಮಾತನ್ನ ಹೇಳಿ ಮತ್ತೊಮ್ಮೆ ಮೂರ್ತಿಗೆ ಶುಭಾಶಯಗಳನ್ನು ಹೇಳಿ, ನಮ್ಮ ವೀರು ಪಾಟೀಲ್ಗೂ ಕೂಡ ಕಾರ್ಯಕ್ರಮದ ನಿರೂಪಕರಾಗಿ ಈ ರೀತಿ ಯುವ ಸಮುದಾಯವನ್ನ ಒಟ್ಟುಗೂಡಿಸುವಂತ ಕೆಲಸ, ಹಾಗೆ ಹಲವಾರು ಜನ ಮಾಧ್ಯಮ ಮಿತ್ರರು ಕೂಡ ಇಲ್ಲಿ ಎಲ್ಲ ಸೇರಿದ್ದೀರಿ. ನಿಮ್ಗೆಲ್ಲರಿಗೂ ಕೂಡ ಅಭಿನಂದನೆಗಳನ್ನ, ಧನ್ಯವಾದಗಳನ್ನು ಹೇಳಿ ನನ್ನ ಮಾತು ಮುಗಿಸ್ತೇನೆ. ನನ್ನ ವೆಯ್ಟ್ 125 kg ಇದೆ ಸರ್. ನಾನು 75 kg ಆಗಬೇಕು ಅಂದ್ರೆ 50 kg ವೆಯ್ಟ್ ಸಣ್ಣ ಆಗಬೇಕು ಅಂತ ತುಂಬಾ ಯೋಚನೆ ಮಾಡ್ತಿದ್ದೀರಾ. 1 ವರ್ಷ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ 125 kg ಇಂದ ಆರಾಮಾಗಿ 75 kg ಬರ್ತೀರಾ. ತಡ ಯಾಕೆ ಮಾಡ್ತೀರಾ? ನೀವು ಸಣ್ಣ ಆಗ್ಬೇಕು, ಹೆಲ್ತಿ ಆಗಿರ್ಬೇಕು ಅಂದ್ರೆ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ. ಜೀನಿ ಸ್ಲಿಮ್ ರೆಫರ್ ಮಾಡ್ಬೇಕಾದ್ರೆ ಕಾರಣ ಏನಂದ್ರೆ ವೇಟ್ ಲಾಸ್ ಸಲುವಾಗಿ ನನ್ ಬಾಳ ಜನ ಕೇಳಿದ್ರು. ಫಸ್ಟ್ ನಾನ್ ತಗೊಂಡು ನನಗೆ ರಿಸಲ್ಟ್ ಬಂದ್ಮೇಲೆ ಆಮೇಲೆ ನಾನು ಜೀನಿ ಸ್ಲಿಮ್ ಇನ್ನೊಬ್ಬರಿಗೆ ಪ್ರಿಪೇರ್ ಮಾಡಿದ್. ಸುಸ್ತಾಗೋದು ಕಡಿಮೆ ಆಯ್ತು, ವೀಕ್ನೆಸ್ ಅದು ಏನೂ ಇಲ್ಲ, ಪೂರಾ ಹೆಲ್ದಿ ಅದೇನಿ. ವೇಟ್ ಜಾಸ್ತಿ ಇರೋರಲ್ಲಿ ಏನೇ ಡೌಟ್ ಇಲ್ಲದೆ 100% ಬಳಸಬಹುದು. ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.